ನಮಸ್ಕಾರ ಸ್ನೇಹಿತರೆ, ನಾವು ದಿನನಿತ್ಯ ಬಳಸುವಂಥ ಪ್ರಾಡಕ್ಟ್ಗಳಲ್ಲಿ ಟಾಟಾ ಕಂಪ್ನಿದು ಒಂದಾದರೂ ಪ್ರಾಡಕ್ಟ್ ನಾವು ಯೂಸ್ ಮಾಡಿರ್ತೀವಿ. ಸೊ ಎಕ್ಸಾಂಪಲ್ಸ್ ಆಗಿ ಹೇಳಬೇಕಪ್ಪ ಅಂತಂದರೆ, ನಾವು ಏನಾದರೂ ಗಾಡೀಲಿ ಓಡಾಡ್ತೀವಿ ಅಂತಂದರೆ ಟಾಟಾ ಮೋಟರ್ಸ್ ಅವ್ರದ್ದೇ ತುಂಬ ಗಾಡಿಗಳಿವೆ, ಅಟ್ಲೀಸ್ಟ್ ನೋಡಿರ್ತೀವಿ ಆದರೂ ಕೂಡ. ಅದೇ ರೀತಿ ಏರ್ಲೈನ್ಸಲ್ಲಿ ಏನಾದರೂ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ವಿಸ್ತಾರ ಏರ್ಲೈನ್ಸ್, ಅದೇ ರೀತಿ ಇವಾಗ ಏರ್ ಇಂಡಿಯಾ. ಸೊ ಅಷ್ಟೇ ಅಲ್ಲದೆ ಏನಪ್ಪ ಅಂತಂದರೆ, ನಮಗೆ ದಿನ ಉಪಯೋಗಿಸುವಂಥ ಊಟದಲ್ಲಿ ಉಪಯೋಗಿಸುವಂಥ ಉಪ್ಪು, ಸೊ ಅದು ಕೂಡ ಅವ್ರದ್ದೇ ಟಾಟಾ ಸಾಲ್ಟ್. ಸೊ ಅವ್ರದ್ದು ಒಂದು ಬ್ರ್ಯಾಂಡ್ ಇದೆ. ನೆಕ್ಸ್ಟು ಏನಾದರೂ 5 ಸ್ಟಾರ್ ಹೋಟೆಲಲ್ಲಿ ಇರಬೇಕು ಅಂದ್ಕೊಂಡ್ರೆ, ಸೊ ಫಸ್ಟ್ ನೆನಪು ಬರೋದೆ ತಾಜ್ ಹೋಟೆಲ್, ಅದು ಕೂಡ ಟಾಟಾ ಗ್ರೂಪ್ ಅವ್ರದ್ದೇ. ಅಷ್ಟೇ ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದಕ್ಕೆ ನಾವು ಇದು ಮಾಡ್ತೀವಿ. ಅದೇ ರೀತಿ ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ, ಏನಪ್ಪ ಅಂತಂದರೆ ಟಾಟಾ ಟೀ, ಅದು ಕೂಡ ಟಾಟಾ ಅವರದ್ದೇ. ಸೊ ಇಷ್ಟೆಲ್ಲ ಇರುವಂಥ ಒಂದು ಟಾಟಾ ಗ್ರೂಪಲ್ಲಿ ನೀವು ನಂಬಲ್ಲ ಸ್ನೇಹಿತರೆ, ತುಂಬ ದೊಡ್ಡ ಒಂದು ಮಹಾಸಾಗರನೇ ಇದೆ ಅಂತ ಹೇಳ್ಬೋದು ಈ ಒಂದು ಗ್ರೂಪಲ್ಲಿ. 100+ ಕಂಪನೀಸ್ ಈ ಒಂದು ಟಾಟಾ ಗ್ರೂಪಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಟಾಟಾ ಕಂಪನಿ ರಾತ್ರೋರಾತ್ರಿ ಇಷ್ಟೊಂದು ದೊಡ್ಡದಾಗಿ ಬೆಳೆದಿಲ್ಲ. ಸೊ ಇದು 200 ವರ್ಷಗಳ ಕಾಲ ಏನಪ್ಪ ಅಂತಂದರೆ, ಅವರ ಫ್ಯಾಮಿಲಿಯವರು ಕಷ್ಟಪಟ್ಟು 200 ವರ್ಷಗಳ ಕಾಲ ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಡಿಯಾದ ಮೋಸ್ಟ್ ಬಿಸ್ನೆಸ್ ಫ್ಯಾಮಿಲಿಗಳಲ್ಲಿ ಒಂದಾದಂಥ ಟಾಟಾ ಗ್ರೂಪ್ ಅವರ ಒಂದು ಕಥೆಯನ್ನು ನಾವು ನೋಡೋಣ. ಸ್ನೇಹಿತರೆ, ನಮ್ಮ ವಿಡಿಯೋ ಶುರುವಾಗೋದು 1822ರಿಂದ, ಅಂತಂದರೆ ಎಕ್ಸಾಕ್ಟ್ಲಿ 200 ವರ್ಷಗಳ ಹಿಂದಿನ ಕತೆ. ಸೊ ಗುಜರಾತಿನ ಒಂದು ಊರಲ್ಲಿ ಪಾರ್ಸಿಯ ಅಂತ ಒಂದು ಜನಾಂಗದಲ್ಲಿ ಒಂದು ಮಗು ಹುಟ್ಟುತ್ತೆ, ನಸರ್ವಾನ್ಜಿ ಟಾಟಾ. ಸ್ನೇಹಿತರೆ, ಇವ್ರಿಗೆ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೇನಪ್ಪ ಅಂತಂದರೆ, ಏನಾದರೂ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತ. ಸೊ ಅವ್ರೇನಪ್ಪ ಅಂತಂದರೆ ದೊಡ್ಡದಾಗಿ ಏನಾದರೂ ಮಾಡಬೇಕು, ಅದಕ್ಕೆ ಅಂದರೆ ಅವರ ಊರನ್ನು ಬಿಟ್ಬಿಟ್ಟು ಹೊರಗಡೆ ಹೋಗಿ ಏನಾದರೂ ಒಂದು ದೊಡ್ಡದಾಗಿ ಮಾಡಬೇಕು ಅಂತ ಇವರಿಗೆ ತುಂಬ ಆಸೆ ಇರುತ್ತೆ. ಅದಕ್ಕೆ ಇವರು ಏನು ಮಾಡ್ತಾರಪ್ಪ ಅಂತಂದರೆ, ಗುಜರಾತನ್ನು ಬಿಟ್ಬಿಟ್ಟು, ಅಂದರೆ ಅವರ ಊರನ್ನು ಬಿಟ್ಬಿಟ್ಟು ಮುಂಬೈಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಆವಾಗ ಏನಪ್ಪ ಅಂತಂದರೆ, ಒಂದು ಟ್ರೆಂಡಿಂಗ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಬಿಸ್ನೆಸ್ಸು ಕಾಟನ್ ಬಿಸ್ನೆಸ್. ಸೊ ಆ ಕಾಟನ್ ಬಿಸ್ನೆಸ್ಸಲ್ಲಿ ಏನಪ್ಪ ಅಂತಂದರೆ, ಅಂದರೆ ಕಾಟನ್ ಟ್ರೇಡಲ್ಲಿ ಅವರು ತುಂಬ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ. ಅದಕ್ಕೆ ನೋಡ್ತಾ ಏನು ಮಾಡ್ತಾರಪ್ಪ ಅಂತಂದರೆ, ಕಾಟನ್ ಟ್ರೇಡಿಂಗ್ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ಕಾಟನ್ ಬಿಸ್ನೆಸ್ ಅಂದರೆ ಕಾಟನ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಏನು ಶುರು ಮಾಡಿರ್ತಾರಲ್ಲ, ಅದರಿಂದ ಬಂದಿರೋಂಥ ಲಾಭನ ಏನು ಮಾಡ್ತಾರಪ್ಪ ಅಂತಂದರೆ, ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಏನು ಮಾಡ್ತಾರೆ, ಖರ್ಚು ಮಾಡ್ತಿರ್ತಾರೆ. ಏನಕ್ಕಪ್ಪ ಅಂತಂದರೆ, ವಿದ್ಯಾಭ್ಯಾಸ ಒಂದು ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಆವಾಗಲೇ ಅವ್ರಿಗೆ ತಿಳಿದಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಿರ್ತಾರೆ, ಬಂದಿರುವಂಥ ಲಾಭನೆಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಿರ್ತಾರೆ. ಸೊ ಅವರ ಮಗ ಏನಪ್ಪ ಅಂತಂದರೆ ಜಮ್ಶೆಡ್ಜಿ ಟಾಟಾ. ಸೊ ಅವರನ್ನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸಿರ್ತಾರೆ. ನೋಡ್ಬೋದು, ಆವಾಗಿನ ಕಾಲದಲ್ಲಿ ಅವರನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಾ ಇರೋದು ಅಂತಂದರೆ, ಈ ಒಂದು ದುನಿಯಾದಲ್ಲಿ ಅಂತಂದರೆ ಇವಾಗಿನ ಒಂದು ಈ ಟೈಮಲ್ಲಿ ಇಂಗ್ಲೀಷ್ ಮೀಡಿಯಮ್ ಓದಿಸೋದೇನು ದೊಡ್ಡದಲ್ಲ. ಆದರೆ ಆವಾಗಿನ ಕಾಲದಲ್ಲಿ ಆ ಜಮ್ಶೆಡ್ಜಿ ಟಾಟಾ ಅವರನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಾ ಇರ್ತಾರೆ. ಅದೇ ರೀತಿ ಅವರ ಕಾಟನ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಅಷ್ಟೊತ್ತಿಗೆ ಅವರ ಮಗ ಜಮ್ಶೆಡ್ಜಿ ಟಾಟಾ ಅವರು ಕೂಡ ಏನಪ್ಪ ಅಂತಂದರೆ 18-19 ವರ್ಷದವರಾಗಿರ್ತಾರೆ. ಅದಕ್ಕೆ ಇವರು ಏನೋ ಯೋಚನೆ ಮಾಡ್ತಾರಪ್ಪ ಅಂತಂದರೆ, ಮಗನ್ನ ಹಾಂಗ್ಕಾಂಗ್ಗೆ ಕಳಿಸ್ಬಿಟ್ಟು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಸ್ನೇಹಿತರೆ, ನೀವು ಯೋಚನೆ ಮಾಡ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹೊರದೇಶಕ್ಕೆ ಹೋಗೋದು ಸಹಜ. ಆದರೆ ಇದು 1859 ಮಾತು ಸ್ನೇಹಿತರೆ. ಏನಪ್ಪ ಅಂತಂದರೆ, ಏರ್ ಟ್ರಾವೆಲ್ ಇನ್ನೂ ಇನ್ವೆಂಟ್ ಆಗೋದಕ್ಕೆ 55 ವರ್ಷ ಬಾಕಿ ಇತ್ತು. ಅದಕ್ಕೆ ಅವಾಗ ಏನಪ್ಪ ಅಂತಂದರೆ, ದೊಡ್ಡ ದೊಡ್ಡ ಹಡಗುಗಳಲ್ಲಿ ಇವರೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಟ್ರಾವೆಲ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಸ್ನೇಹಿತರೆ, ಜಮ್ಶೆಡ್ಜಿ ಅವ್ರಿಗೂ ಕೂಡ ಏನಪ್ಪ ಅಂತಂದರೆ ಮದುವೆ ಕೂಡ ಆಗಿತ್ತು, ಒಂದು ಮಗು ಕೂಡ ಇತ್ತು. ಯಾಕಪ್ಪ ಅಂತಂದರೆ ಆವಾಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಅಂತ ಮಾಡಿಬಿಡ್ತಾಯಿದ್ರು. ಸೊ ಅದಕ್ಕೋಸ್ಕರ 18-19ನೇ ವಯಸ್ಸಲ್ಲೇ ಅವ್ರಿಗೇನಪ್ಪ ಅಂತಂದರೆ ಒಂದು ಮದುವೆಯಾಗಿ ಮಗು ಕೂಡ. ಜಮ್ಶೆಡ್ಜಿ ಟಾಟಾ ಅವರು ಕೂಡ ಬಿಸ್ನೆಸ್ಸಲ್ಲಿ ತುಂಬ ಉತ್ಸಾಹಶಾಲಿಯಾಗಿದ್ದರು. ಆದ್ದರಿಂದ ಇವರು ಕೂಡ ಈ ಒಂದು ಬಿಸ್ನೆಸ್ಸಲ್ಲಿ ಏನಪ್ಪ ಅಂತಂದರೆ ತುಂಬ ಸಕ್ಸಸ್ಫುಲ್ಲನ್ನು ಕಾಣ್ತಾರೆ. 1872ರಲ್ಲಿ ಏನಪ್ಪ ಅಂತಂದರೆ ಭಾರತ ತುಂಬ ಕಾಟನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳನ್ನು ಓಪನ್ ಮಾಡಿಬಿಟ್ಟು ಭಾರತದ ತುಂಬ ಅದರ ಮಾಲೀಕರಾಗಿ ಬಿಡ್ತಾರೆ. ಅಷ್ಟೇ ಅಲ್ಲದೆ ಭಾರತದ ಮೊದಲ ಸ್ಟೀಲ್ ಕಂಪನಿ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಭಾರತದ ಮೊದಲ 5 ಸ್ಟಾರ್ ಹೋಟೆಲ್ ಆಗಿರ್ಬೋದು, ಅದನ್ನು ಕೂಡ ಇವರು ಓಪನ್ ಮಾಡ್ತಾರೆ. ಈ ಹೋಟೆಲ್ ಏನಪ್ಪ ಅಂತಂದರೆ ಭಾರತದಲ್ಲೇ ಮೊದಲ ಬಾರಿಗೆ ಕರೆಂಟ್ ಉಪಯೋಗಿಸುವಂಥ ಹೋಟೆಲ್ ಆಗಿತ್ತು. ಸೊ ಸ್ನೇಹಿತರೆ, ನೀವು ತಿಳ್ಕೊಬೋದು ಅಂದರೆ ಯಾವ ಟೈಮಲ್ಲಿ ಇವರು ಒಂದು ಆ ಹೋಟೆಲನ್ನು ಶುರು ಮಾಡಿದರು ಅಂತಂದರೆ 5 ಸ್ಟಾರ್ ಹೋಟೆಲ್. ಯೋಚನೆ ಮಾಡಿ ಸ್ನೇಹಿತರೆ, ಆ ಹೋಟೆಲ್ ಯಾವುದು ಅಂತ. ಮುಂಬೈನ ತಾಜ್ ಮಹಲ್ ಹೋಟೆಲ್.
ಇವರು ಮುಂದೆ ಬರ್ತಾ ಏನು ಮಾಡ್ತಾರಪ್ಪ ಅಂತಂದರೆ ಕಾಟನ್ ಎಕ್ಸ್ಪೋರ್ಟನ್ನು ಬಿಟ್ಬಿಟ್ಟು ಕಾಟನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅಲ್ಲಿ ಒಂದು ಪ್ರಾಬ್ಲಮ್ ಇವ್ರಿಗೆ ಶುರುವಾಗೋದು ಏನಪ್ಪ ಅಂತಂದರೆ ಅಲ್ಲಿ ಬರುವಂಥ ವರ್ಕರ್ಸ್ ಅಂತಂದರೆ ಕೆಲಸಗಾರರು ಏನಿರ್ತಾರಲ್ಲ, ಸೊ ಅವರು ಕರೆಕ್ಟಾಗಿ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಯಾವುದೇ ಕಾರಣಕ್ಕೂ 100% ಅಟೆಂಡೆನ್ಸ್ ಅಂತ ಏನು ಹೇಳ್ತಾರಲ್ಲ ಅದು ಸಿಗ್ತಾ ಇರಲಿಲ್ಲ. ಸೊ ಒಂದು 100% ಇತ್ತಪ್ಪ ಅಂದ್ರೆ ಒಂದು 70% ಕೆಲಸಗಾರರು ಏನಪ್ಪ ಅಂತಂದರೆ ಕೆಲಸಕ್ಕೆ ಬರ್ತಾಯಿದ್ರು. ಅದಕ್ಕೆ ಇವರು ಏನಪ್ಪ ಅಂತಂದರೆ ತುಂಬ ಯೋಚನೆ ಮಾಡ್ತಾರೆ, ಏನು ಮಾಡಿದ್ರೆ ನಮಗೆ ಸರಿ ಹೋಗುತ್ತೆ ಅಂತ. ಸೊ ನಾವೇನಾದರೂ ಕೆಲಸಕ್ಕೆ ಹೋಗಿಲ್ಲಪ್ಪ ಅಂತಂದರೆ ನಮ್ಮ ಬಾಸ್ಗಳು ಏನು ಮಾಡ್ತಾರಪ್ಪ ಅಂತಂದರೆ ಬೈತಾರೆ, ಅದೇ ರೀತಿ ಕೆಲಸದಿಂದ ತೆಗೆದಾಕ್ತಾರೆ, ಅದು ಏನೇನೋ ಮಾಡ್ತಾರೆ. ಬಟ್ ಇವರು ಜಮ್ಶೆಡ್ಜಿ ಟಾಟಾ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಉಲ್ಟಾ ಮಾಡ್ತಾರೆ. ಒಂದು ಜನರಲ್ ಪ್ರಾವಿಡೆಂಟ್ ಫಂಡ್ ಅನ್ನು ಓಪನ್ ಮಾಡ್ತಾರೆ, ಅದೇ ರೀತಿ ಮೆಡಿಕಲ್ ಸೌಲಭ್ಯಗಳನ್ನು ಕೊಡ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಕೆಲಸಗಾರರಿಗೆ ಒಂದು ಸೌಲಭ್ಯ ಒಂದು ಏನಪ್ಪ ಅಂತಂದರೆ ಒಳ್ಳೆಯದೇ ಆಗುತ್ತೆ ಅಂತ ಏನು ಮಾಡ್ತಾರೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಕೆಲಸ ಮುಗಿದ ಕೂಡಲೂ ಅಂತಂದರೆ ಅವ್ರೇನಾದರೂ ರಿಟೈರ್ಮೆಂಟ್ ಆಯಿತು ಅಂದರೂ ಕೂಡ ಅವ್ರಿಗೆ ಪೆನ್ಷನ್ ಟೈಪ್ ಅಂತ ಅಂದರೆ ಇವಾಗ ನೀವು ಹೇಳ್ಬೋದು ಪ್ರಾವಿಡೆಂಟ್ ಫಂಡ್ ಅಂತ ಏನು ಹೇಳಿದ್ನಲ್ಲ, ಸೊ ಆ ಒಂದು ಅಮೌಂಟ್ ಏನಂತೆ ಇವರಿಗೆ ಹೋಗ್ತಾ ಇರುತ್ತೆ. ಇಷ್ಟಾಗ್ತಿದ್ದಂಗೆ 1861ರಲ್ಲಿ ಏನಪ್ಪ ಅಂತಂದರೆ ಅಮೇರಿಕಾದಲ್ಲಿ ಸಿವಿಲ್ ವಾರ್ ಅನ್ನೋದು ಏನಪ್ಪ ಅಂತಂದರೆ ಶುರುವಾಗುತ್ತೆ. ಆ ಸಿವಿಲ್ ವಾರಿಂದ ಏನಪ್ಪ ಅಂತಂದರೆ ಅಮೇರಿಕಾದಿಂದ ಏನೇ ಇಂಗ್ಲೆಂಡ್ಗೆ ಒಂದು ಕಾಟನ್ ಎಕ್ಸ್ಪೋರ್ಟ್ ಆಗ್ತಿತ್ತಲ್ಲ, ಸೊ ಅದು ಸ್ಟಾಪ್ ಆಗುತ್ತೆ. ಅಷ್ಟೊತ್ತಿಗೆ ನಮ್ಮ ಟಾಟಾ ಕಂಪ್ನಿಯವರು ಏನು ಮಾಡ್ತಾರಪ್ಪ ಅಂತಂದರೆ ಜಮ್ಶೆಡ್ಜಿ ಟಾಟಾ ಅವರು, ಸೊ ಅವರು ರೆಡಿ ಮಾಡ್ತಿರುವಂಥ ಕಾಟನ್ನ ಬೆಲೆ ಜಾಸ್ತಿ ಮಾಡಿಕೊಂಡು ಏನು ಮಾಡ್ತಾರೆ ಇಂಗ್ಲೆಂಡ್ಗೆ ಮಾರ್ತಾರೆ. ಇದೇನಪ್ಪ ಅಂತಂದರೆ ಹಾಗೆ 4 ವರ್ಷಗಳ ಕಾಲ ನಡೀತಾ ಇರುತ್ತೆ. ಅಷ್ಟರಲ್ಲಿ ಅವರು ಲಂಡನ್ನಲ್ಲಿ ಕೂಡ ಒಂದು ಆಫೀಸನ್ನು ಓಪನ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಶುರು ಮಾಡಿರ್ತಾರೆ. ಯಾವಾಗ ಅಮೇರಿಕಾದಲ್ಲಿ ನಡೀತಿರುವಂಥ ಸಿವಿಲ್ ವಾರ್ ಕಂಪ್ಲೀಟ್ ಆಗುತ್ತೋ ಆವಾಗ ಮತ್ತೆ ಅಮೇರಿಕಾ ಏನು ಮಾಡುತ್ತಪ್ಪ ಅಂತಂದರೆ ತನ್ನ ಕಾಟನ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಷ್ಟರಲ್ಲಿ ಇವರಿಗೆ ನಮ್ಮ ಜಮ್ಶೆಡ್ಜಿ ಟಾಟಾ ಅವರಿಗೆ ಸ್ವಲ್ಪ ಲಾಸ್ ಆಗೋಕ್ಕೆ ಶುರುವಾಗುತ್ತೆ. ನಮ್ಮ ಜಮ್ಶೆಡ್ಜಿ ಅವ್ರಿಗೆ ಏನಪ್ಪ ಅಂತಂದರೆ 3 ಒಂದು ಕನಸುಗಳಿತ್ತಂತ ಹೇಳ್ಬೋದು. ಏನಪ್ಪ ಅಂತಂದರೆ ಭಾರತದಲ್ಲಿ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ಲ್ಯಾಂಟನ್ನು ಓಪನ್ ಮಾಡೋದು, ಭಾರತದಲ್ಲಿ ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಎಸ್ಟಾಬ್ಲಿಷ್ ಮಾಡೋದು, ಅದೇ ರೀತಿ ಭಾರತದಲ್ಲಿ ಏನಪ್ಪ ಅಂತಂದರೆ ಸ್ಟೀಲ್ ಪ್ಲ್ಯಾಂಟನ್ನು ಶುರು ಮಾಡೋದು. ಅಷ್ಟೇ ಅಲ್ಲದೆ ಇವರು ಏನಪ್ಪ ಮಾಡ್ತಾರೆ ಅಂತಂದರೆ ಇವರ ಒಂದು ಕನಸುಗಳಲ್ಲಿ 5 ಸ್ಟಾರ್ ಹೋಟೆಲ್ ಅಂತ ಓಪನ್ ಮಾಡೋದು ಒಂದು ಕನಸು ಏನಾಗಿರುತ್ತಪ್ಪ ಅಂದರೆ ನನಸಾಗಿರುತ್ತೆ. ಅಷ್ಟರಲ್ಲಿ ಬಾಕಿ ಇರುವಂಥ 3 ಏನು ಕನಸುಗಳಿರುತ್ತಲ್ಲ, ಸೊ ಅದು ನನಸು ಮಾಡೋವಷ್ಟರಲ್ಲಿ ಏನಪ್ಪ ಅಂತಂದರೆ ಸಾವನ್ನಪ್ತಾರೆ. ಆಮೇಲೆ ಇವರ ಮಗ ದೌರಬ್ಜಿ ಟಾಟಾ ಇವರೇನು ಮಾಡ್ತಾರಪ್ಪ ಅಂತಂದರೆ ಅವರ ಬಿಟ್ಟಿರುವಂಥ ಕೆಲಸಗಳಂತಂದರೆ ಇವರ ಬಿಸ್ನೆಸ್ ಆಗಿರ್ಬೋದು, ಅವರ ಕನಸುಗಳನ್ನಾಗಿರ್ಬೋದು, ಇವರೇನು ಮಾಡ್ತಾರಪ್ಪ ಅಂತಂದರೆ ಕೆಲಸಗಳನ್ನು ಶುರು ಮಾಡ್ತಾರೆ. ಸ್ನೇಹಿತರೆ 1910 ಅಷ್ಟರಲ್ಲಿ ಏನಪ್ಪ ಅಂತಂದರೆ ಟಾಟಾ ಅವರ ಸ್ಟೀಲ್ ಪ್ಲ್ಯಾಂಟ್ ಕೂಡ ರೆಡಿ ಆಗಿತ್ತು, ಅದೇ ರೀತಿ ಸ್ಟೀಲ್ ಪ್ರೊಡಕ್ಷನ್ ಕೂಡ ಶುರುವಾಗಿತ್ತು. ಈ ಶುರುವಾಗುವಷ್ಟು ಟೈಮಲ್ಲಿ ಏನಪ್ಪ ಅಂತಂದರೆ ಶುರುವಾಗುತ್ತೆ ನಮ್ಮ ಫಸ್ಟ್ ವರ್ಲ್ಡ್ ವಾರ್. ಸೊ ಆವಾಗ ಏನಾಗುತ್ತಪ್ಪ ಅಂತಂದರೆ ನಮ್ಮ ಬ್ರಿಟಿಷ್ ಎಂಪೈರ್ಗಳಿಗೆ ಸ್ಟೀಲ್ ತುಂಬಾ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಅವರಿಗೆ ಬೇಕಾದಂಥ ಅಷ್ಟು ಸ್ಟೀಲನ್ನು ಏನಪ್ಪ ಅಂತಂದರೆ ಟಾಟಾ ಸ್ಟೀಲ್ ಕಡೆಯಿಂದನೇ ಅವರಿಗೆ ಸಪ್ಲೈ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ಅವರಿಗೆ ರೆಡಿ ಮಾಡುವಂಥ ವಾರ್ ಟ್ಯಾಂಕ್ಗಳಾಗಿರ್ಬೋದು, ಅದೇ ರೀತಿ ಒಂದು ಹತಿಯಾರ್ ಅಂತ ಹೇಳ್ತಾರಲ್ಲ ವಾರ್ ಮಾಡೋದಕ್ಕೆ ಕತ್ತಿಗಳು, ಅದು ಇದರಿಂದನೇ ಅಂದರೆ ಟಾಟಾ ಸ್ಟೀಲಿಂದನೇ ರೆಡಿ ಆಗುತ್ತೆ. ಇದೆಲ್ಲ ಸಪ್ಲೈ ಮಾಡೋದಕ್ಕೆ ಏನಪ್ಪ ಅಂತಂದರೆ ನಮ್ಮ ಟಾಟಾ ಕಂಪ್ನಿಯಿಂದನೇ ಬ್ರಿಟಿಷ್ ಎಂಪೈರ್ಗೆ ಸಪ್ಲೈ ಆಗುತ್ತೆ. ಇದರಿಂದ ನಮ್ಮ ಟಾಟಾ ಸ್ಟೀಲ್ ದೇಶದ ಬೆಸ್ಟ್ ಸ್ಟೀಲ್ ಅಂತ ಏನಾಗುತ್ತೆ ಅಂತಂದರೆ ಅನೌನ್ಸ್ ಆಗುತ್ತೆ. ಇದೆಲ್ಲ ಆದಮೇಲೆ ಒಬ್ಬ ಬ್ರಿಟಿಷ್ ರಾಜಕಾರಣಿ ಏನು ಒಂದು ಲೈನ್ ಬರೆದಿರ್ತಾರಪ್ಪ ಅಂತಂದರೆ ಟಾಟಾ ಸ್ಟೀಲ್ ಸೇವ್ಸ್ ಅಸ್ ಅಂತಂದರೆ ಟಾಟಾ ಸ್ಟೀಲ್ ನಮ್ಮನ್ನ ಬದುಕಿಸ್ತು ಅಂತ ಒಂದು ಲೈನನ್ನು ಬರೆದಿರ್ತಾನೆ. ಇದರ 1914 ನಮ್ಮ ಟಾಟಾ ಗ್ರೂಪಲ್ಲಿ ಏನಪ್ಪ ಅಂತಂದರೆ 14 ಬೇರೆ ಬೇರೆ ಕಂಪನಿಗಳನ್ನು ಹೊಂದಿರುತ್ತೆ. ದೌರಬ್ಜಿ ಟಾಟಾ ಅವರ ಪತನದ ನಂತರ ಅಂತಂದರೆ ಅವರ ಸಾವಿನ ನಂತರ JRD ಟಾಟಾ ಅನ್ನೋರು ಏನು ಮಾಡ್ತಾರಪ್ಪ ಅಂತಂದರೆ ಅವರ ಬಿಸ್ನೆಸ್ಸನ್ನು ಟೇಕ್ ಓವರ್ ಮಾಡ್ತಾರೆ. ಸ್ನೇಹಿತರೆ ನಮ್ಮ JRD ಟಾಟಾ ಅವ್ರಿಗೆ ಏನಪ್ಪ ಅಂತಂದರೆ ಏರ್ಲೈನ್ಸಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಟಾಟಾ ಏರ್ಲೈನ್ಸನ್ನು ಶುರು ಮಾಡಿಬಿಡ್ತಾರೆ. ಅದೇ ರೀತಿ ಅದು ಏನಪ್ಪ ಅಂತಂದರೆ ಮುಂದೆ ಬರ್ತಾ ಏನಾಗುತ್ತೆ ಅಂದರೆ ಹೆಸರು ಚೇಂಜ್ ಮಾಡ್ತಾರೆ, ಏರ್ ಇಂಡಿಯಾ. ಸ್ನೇಹಿತರೆ ಇದೆಲ್ಲ ಏನಪ್ಪ ಅಂತಂದರೆ ಒಂದು ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಂಥ ಮುಂಚೆಯ ಕತೆ. ಸೊ ನಮಗೆ 1947ರಲ್ಲಿ ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ಸಿಕ್ಕ ನಂತರ ಏನಪ್ಪ ಅಂತಂದರೆ ನೆಹರು ಗೌರ್ಮೆಂಟ್ ಏನಾಗುತ್ತೆ ಈ ಟಾಟಾ ಏರ್ಲೈನ್ಸನ್ನು ಏನು ಮಾಡುತ್ತೆ ನ್ಯಾಷನಲೈಸ್ಡ್ ಮಾಡಿಬಿಡುತ್ತೆ. 1945ರಲ್ಲಿ ಅಂತಂದರೆ ಸ್ವಾತಂತ್ರ್ಯ ಸಿಗೋ ಮುಂಚೆನೇ ನಮ್ಮ ಟಾಟಾ ಮೋಟರ್ಸ್ದ ಮೊದಲ ಪ್ರಾಡಕ್ಟ್ ಏನಾಗಿರುತ್ತಪ್ಪ ಅಂತಂದರೆ ರೆಡಿಯಾಗಿರುತ್ತೆ. ಸ್ನೇಹಿತರೆ 1968ರಲ್ಲಿ ಏನಪ್ಪ ಅಂತಂದರೆ ಇನ್ನೊಂದು ಕಂಪನಿಯನ್ನು ಶುರು ಮಾಡ್ತಾರೆ. ಏನಪ್ಪ ಅಂತಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತಂದರೆ TCS. ನೀವು ಕೇಳಿರ್ತೀರಾ. ಇದು ಏನಪ್ಪ ಅಂತಂದರೆ ದೇಶದಲ್ಲಿ
ಎರಡನೇ ಸ್ಥಾನದಲ್ಲಿ ಇದೆ ಲಾರ್ಜೆಸ್ಟ್ ಎಂಪ್ಲಾಯೀಸನ್ನು ಹೊಂದಿರುವಂಥದ್ದು. ಮೊದಲನೇ ಸ್ಥಾನದಲ್ಲಿ ನಮ್ಮ ಇಂಡಿಯನ್ ರೈಲ್ವೆ ಇದೆ. ನಮ್ಮ JRD ಟಾಟಾ ಅವರು ಏನಪ್ಪ ಅಂತಂದರೆ 52 ವರ್ಷಗಳ ಕಾಲ ಏನಾಗುತ್ತೆ ಅಂತಂದರೆ ಈ ಟಾಟಾ ಗ್ರೂಪಲ್ಲಿ ಚೇರ್ಮನ್ ಆಗಿರ್ತಾರೆ. ಇವರ ಒಂದು ಕಾಲದಲ್ಲಿ 14 ಕಂಪನಿಗಳನ್ನು ಹೊಂದಿರುವಂಥ ಒಂದು ಟಾಟಾ ಗ್ರೂಪಲ್ಲಿ 95 ಕಂಪನಿಗಳಲ್ಲಿ ಆಗಿರುತ್ತೆ ಇವರ ಒಂದು ಈ ಚೇರ್ಮನ್ ಅಂದರೆ JRD ಟಾಟಾ ಅವರ ಕಾಲದಲ್ಲಿ. ಸ್ನೇಹಿತರೆ, ಟಾಟಾ ಗ್ರೂಪ್ ಅವರು ಬಿಸ್ನೆಸ್ಸಲ್ಲಿ ಬಿಸ್ನೆಸ್ಸಲ್ಲಿ ಕೈ ಹಾಕಿಲ್ಲ ಅನ್ನೋದೇ ಇಲ್ಲ. ಸೊ ಎಲ್ಲೇ ನೋಡಿ ಟಾಟಾ ಗ್ರೂಪ್ ಅವರು ಇದ್ದೇ ಇರ್ತಾರೆ. ಅದೇ ರೀತಿ ಇವರ ಒಂದು ಎಲೆಕ್ಟ್ರಾನಿಕ್ಸ್ ಕಂಪನಿ ಏನಪ್ಪ ಅಂತಂದರೆ ನೆಲ್ಕೋ. ಈ ನೆಲ್ಕೋದಲ್ಲಿ ಏನಪ್ಪ ಅಂತಂದರೆ ರೇಡಿಯೋನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು. ಇದು ಏನಪ್ಪ ಅಂತಂದರೆ ನಷ್ಟದಲ್ಲಿತ್ತು ಕಂಪನಿ. ಸೊ ಇದನ್ನಾದರೂ ಮಾಡಿ ಟ್ರ್ಯಾಕಲ್ಲಿ ತರಬೇಕಲ್ಲ ಅನ್ನೋ ಒಂದು ಇದರಲ್ಲಿ ಏನು ಮಾಡ್ತಾರೆ, ನಮ್ಮ JRD ಟಾಟಾ ಅವರ ಮೊಮ್ಮಗ ಏನು ಮಾಡ್ತಿರ್ತಾರೆ, ಯೋಚನೆ ಮಾಡ್ತಿರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ರತನ್ ಟಾಟಾ. ಇವರು 1962ರಿಂದನೇ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಸ್ನೇಹಿತರೆ, 1971ರಲ್ಲಿ ರೇಡಿಯೋ ಮ್ಯಾನುಫ್ಯಾಕ್ಚರಿಂಗನ್ನು ಕಂಪ್ಲೀಟಾಗಿ ನಿಲ್ಲಿಸಿ ಹೊಸ ಟೆಕ್ನಾಲಜಿಗೆ ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಇದು ಸ್ಯಾಟಲೈಟ್ ಕಮ್ಯುನಿಕೇಷನ್ಗೆ. ಸ್ನೇಹಿತರೆ, 1975ರಷ್ಟರಲ್ಲಿ ನೆಲ್ಕೋನ ಪ್ರಾಫಿಟು 2% ಇದ್ದಿದ್ದು 20%ಗೆ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಕಂಪನಿಯ ಪ್ರಾಫಿಟನ್ನು ನೋಡ್ಕೊಂಡ್ಬಿಟ್ಟು ರತನ್ ಟಾಟಾ ಅವರನ್ನು, ಸೊ ಇವರು ವರ್ಕ್ ಮಾಡ್ತಾರೆ, ಇವರ ವರ್ಕ್ ಕ್ಯಾಪಬಿಲಿಟಿಯನ್ನು ನೋಡಿಕೊಂಡು 1991ರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಟಾಟಾ ಗ್ರೂಪ್ಸ್ಗೆ ಏನು ಮಾಡ್ತಾರೆ, ಇವರನ್ನು ಚೇರ್ಮನ್ ಆಗಿ ಮಾಡ್ತಾರೆ. ಇದಾದಮೇಲೆ ಸ್ನೇಹಿತರೆ, ಟಾಟಾ ಗ್ರೂಪ್ ಅಂತಂದರೆ ನಮ್ಮ ರತನ್ ಟಾಟಾ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಹೊರದೇಶದ ಒಂದು ಏನಪ್ಪ ಅಂತಂದರೆ ಪ್ರಾಡಕ್ಟ್ಗಳಿರುತ್ತೆ, ಅಂದರೆ ಕಂಪನಿಗಳಿರುತ್ತೆ, ಇವುಗಳನ್ನು ತೊಗೊಳೋದಕ್ಕೆ ಶುರು ಮಾಡ್ತಾರೆ. ಸೊ ಅದರಲ್ಲಿ ಮೊದಲು ಏನಪ್ಪ ಅಂತಂದರೆ ಇಂಗ್ಲೆಂಡಲ್ಲಿ ಟೆಟ್ಲಿ ಅಂತ ಒಂದು ಟೀ ಕಂಪನಿ ಇರುತ್ತೆ. ಸೊ ಅದನ್ನು ಏನು ಮಾಡ್ತಾರಪ್ಪ ಅಂದರೆ $12 ಬಿಲಿಯನ್ ಅಂದರೆ $12 ಬಿಲಿಯನ್ ಕೊಟ್ಬಿಟ್ಟು ಖರೀದಿ ಮಾಡ್ತಾರೆ. ಇಂಗ್ಲೆಂಡ್ನ ಇನ್ನೊಂದು ಬ್ರ್ಯಾಂಡ್ ಏನಪ್ಪ ಅಂತಂದರೆ ಒಂದು ದೊಡ್ಡ ಕಂಪನಿನೇ ಆಗಿರ್ಬೋದು, ರೇಂಜ್ ರೋವರ್, ಅದೇ ರೀತಿ ಜಾಗ್ವಾರ್. ಸೊ ಇವೆರಡೂ ಕಂಪನಿಗಳು ಏನಂತ ಅನೌನ್ಸ್ ಮಾಡುತ್ತಪ್ಪ ಅಂತಂದರೆ ನಾವು ನಮ್ಮ ಕಂಪನಿಯನ್ನು ಸೇಲ್ ಮಾಡ್ತಾಯಿದ್ದೀವಿ ಅಂತ ಅನೌನ್ಸ್ ಮಾಡುತ್ತೆ. ಸೊ ಆವಾಗ ಏನಾಗುತ್ತಪ್ಪ ಅಂತಂದರೆ ಜಾಗ್ವಾರಲ್ಲಿ ಮತ್ತು ಲ್ಯಾಂಡ್ ರೋವರ್ ಇರುವಂಥ ವರ್ಕರ್ಗಳು ಏನು ಹೇಳ್ತಾರಪ್ಪ ಅಂತಂದರೆ ನಮ್ಮ ಕಂಪನಿನ ತೊಗೊಂಡ್ರೆ ಟಾಟಾ ಕಂಪನಿ ಗ್ರೂಪ್ಸ್ ಅವರೇ ತೊಗೋಬೇಕು, ಬೇರೆ ಯಾರೂ ತೊಗೋಬಾರ್ದು ಅಂತ ಹೇಳ್ತಾರೆ. ಸೊ ಆವಾಗ ನಿಮಗೆ ಗೊತ್ತಾಗ್ಬೋದು ನಮ್ಮ ಟಾಟಾ ಕಂಪನಿಯ ಪವರ್ ಏನು ಅಂತ. ಇದಾದ ಮೇಲೆ ನಮ್ಮ ರತನ್ ಟಾಟಾ ಅವರು ಎಷ್ಟು ಒಂದು ಮಾನವೀಯತೆ ದೃಷ್ಟಿಯವರು ಅಂತಂದರೆ ಈ ಒಂದು ಕತೆ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಪ್ಪ ಅಂತಂದರೆ ಒಂದು ಸಾರಿ ಇವರೇನು ಮಾಡ್ತಿರ್ತಾರೆ, ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಮಳೆಯಲ್ಲಿ ಕಾರಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ಆವಾಗ ಏನಪ್ಪ ಅಂತಂದರೆ ಒಂದು ಫ್ಯಾಮಿಲಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು, 2 ಮಕ್ಕಳು, ಗಂಡ ಹೆಂಡತಿ ಏನು ಮಾಡ್ತಿರ್ತಪ್ಪ ಅಂತಂದರೆ ಒಂದು ಬೈಕಲ್ಲಿ ಹೋಗ್ತಾ ಇರ್ತಾರೆ. ಸೊ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಇವರು ಏನಪ್ಪ ಯೋಚನೆ ಮಾಡ್ತಾರೆ ಅಂತಂದರೆ ಇದಕ್ಕೇನಾದರೂ ಒಂದು ಮಾಡಬೇಕಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇದಾದ ಒಂದು 4 ವರ್ಷಗಳ ನಂತರ ಏನು ಮಾಡ್ತಾರಪ್ಪ ಅಂತಂದರೆ ಲಾಂಚ್ ಮಾಡ್ತಾರೆ ಟಾಟಾ ನ್ಯಾನೋ. ಸೊ ಇದೇನಪ್ಪ ಅಂತಂದರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೂ ಒಂದು ಕಾರ್ ಸಿಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಟಾಟಾ ನ್ಯಾನೋನ ಲಾಂಚ್ ಮಾಡ್ತಾರೆ. ಕೇವಲ $1,00,000 ನೀವು ಕಾರನ್ನು ತೊಗೋಬೋದು ಅಂತ. ಸ್ನೇಹಿತರೆ, ನೋಡ್ಬೋದು ನಮ್ಮ ರತನ್ ಟಾಟಾ ಅವರ ಒಂದು ಮಾನವೀಯತೆ ಗುಣ ಎಷ್ಟಿದೆ ಅಂತ. ಸೊ ನಮ್ಮ ದೇಶದ ಹಲವಾರು ಒಂದು ಇದಕ್ಕೆ ಅಂತಂದರೆ ಇವಾಗ ಲಾಸ್ಟ್ ಟೈಮ್ ಕೋವಿಡಲ್ಲಿ ಎಷ್ಟೋ ಒಂದು ಸಹಾಯ ಮಾಡ್ತಾರೆ. ಸೊ ಈ ರೀತಿ ಇರುವಂಥ ಒಂದು ನಮ್ಮ ಕಂಪನಿ ಇನ್ನೂ ಚೆನ್ನಾಗಿ ಬೆಳೀಲಿ, ದೊಡ್ಡದಾಗಿ ಬೆಳೀಲಿ ಅಂತ ಆಶಿಸುತ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಒಂದು ಟಾಟಾ ಕಂಪನಿಯ ಗ್ರೂಪ್ ಆಫ್ ಕಂಪನೀಸ್ನ ಒಂದು ಚಿಕ್ಕ ಕತೆ. ಧನ್ಯವಾದಗಳು ಸ್ನೇಹಿತರೆ.